ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಕ್ಕಳು ಮಾತಾಡ್ತಾ ಇದ್ದೀನಿ ಗೇಮರ್ಸ್ ಕಾರ್ಡ್ ಚಾನಲ್ನಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಭಾಳ ದಿನದ ನಂತರ ನಾನು ನಿಮ್ಮ ಮುಂದೆ ಒಂದು ಹೊಸ ಗೇಮ್ ಪ್ಲೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಷ್ಟು ದಿನ ಫ್ರೀ ಫೈರ್ ಆಡಿ ಬೋರ್ ಆಗಿತ್ತು, ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಹೊಸ ಗೇಮ್ನ ತಂದಿದ್ದೀನಿ. ಇದು ಮೈನ್ ಕ್ರಾಫ್ಟು. ನಂಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ರಿಗೂ ಈ ಗೇಮ್ ಬಗ್ಗೆ ಗೊತ್ತಿರುತ್ತೆ, ಏನು ಹೇಳಂಗಿರಲ್ಲ. ಬನ್ನಿ ಜಾಸ್ತಿ ಮಾತಾಡ್ದಿರೋ ಗೇಮ್ ಕಡೆಗೆ ಹೋಗೋಣ. ನೋಡಿ, ಬೆಳಿಗ್ಗೆನೇ ಎದ್ದು ಇವಾಗ ತಾನೇ ಮೈನ್ ಕ್ರಾಫ್ಟಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಆ್ಯಕ್ಚುಲಿ ನಾನು ಆಡ್ತಿರೋದು ಫೋನಲ್ಲಿ, ಆಯಿತಾ. ಮೈನ್ ಕ್ರಾಫ್ಟ್ನ ನೋಡಿ, ಎದ್ದ ತಕ್ಷಣ ಇಲ್ಲೊಂದು ಹಸುನ ಏನಿದು ಕುರಿ ಇರಬೇಕು ನೋಡಿ, ವಾಡಿ ನೋಡಿ ಗುರು, ಪಿ ಸಿ ಎಲ್ ಥರ ಇಲ್ಲವೇ ಇಲ್ಲ ಮೈನ್ ಕ್ರಾಫ್ಟು. ಓಡು, ನಾನೊಂದು ಚೂರು ಒಂದು ಎರಡನೇ ದಿನ ಏನೋ ನಾನು ಮೈನ್ ಕ್ರಾಫ್ಟ್ ಆಡ್ತಾ ಇರೋದು. ಇನ್ನು ನನಗೆ ಮೈನ್ ಕ್ರಾಫ್ಟ್ ಬಗ್ಗೆ ಅಷ್ಟೊಂದು ನೀಟಾಗಿ ಏನೂ ಗೊತ್ತಿಲ್ಲ, ಬಟ್ ಆಲ್ಸೋ ಆಡ್ತಾ ಇದ್ದೀನಲ್ಲ, ಅದಕ್ಕೆ ಹೇಳಬೇಕು. ಸಿಗಾಕೋತು ಗುರು ಅದು. ಅಯ್ಯೋ, ಹೊಟ್ಟೆ ಬೇರೆ ಹಸುವಾದ್ರೆ ತಿನ್ನೋಕ್ಕೆ ಏನಿಲ್ವಲ್ಲ ಗುರು. ಹೊಡೆದು ಸಾಯಿಸ್ಬಿಡ್ಬೇಕು ನೋಡಿ. ಏನೋ ಹೊಡಿಯೋಕ್ಕೋಗಿ ಏನೇನೋ ಹೊಡೆಯೋದು. ಬಿತ್ತೋದು ಬಿತ್ತು. ಬನ್ನಿ ಗೈಸ್, ಹೆಂಗೋ ತಪ್ಪಿಸ್ಕೊತು, ಹೊಡಿಯೋಕ್ಕಂತೂ ಆಗೋಲ್ಲ. ಇವತ್ತು ನಾನು ಮೇಯ್ನಾಗಿ ಏನಂತ ಅಂದರೆ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕು. ಮೇಯ್ನಾಗಿ ನಿಮ್ಮೆಲ್ರಿಗೂ ಕಾಣಿಸ್ತಿದೆಯಲ್ಲ ಇಲ್ಲಿ ನನ್ನ ಹತ್ರ ಏನೇನಿದೆ ಅಂತ ನೋಡಿ. ಇಲ್ಲಿ ನನ್ನ ಹತ್ರ ಇದೊಂದು ಏನೋ ಫ್ಲವರ್ ಏನೋ ಇದೆ, ಇದು ಏನಂತಾರೆ, ಸಾಮಾನ್ಗೆ ಹೂವು ಏನೋ ಇದೆ. ಇದು ರೆಡ್ ಐ ಇದೆ. ಇಲ್ಲಿ ಅದೇ ಸೀಡ್ಸ್ ಇದೆ. ನೆಕ್ಸ್ಟ್ ಇದು ಬ್ರಿಡ್ಜ್ ಬಟನ್ ಅಂತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಕ್ರಾಫ್ಟ್ ಮಾಡಿದ್ದೆ ನಾನು. ನೆಕ್ಸ್ಟು ಬ್ರಿಡ್ಜ್ ಲಾಗ್ ಇದೆ. ಇದು ಸ್ಯಾಂಡು, ಇದು ನಾರ್ಮಲಾಗಿ ಸ್ಟಿಕ್ಕು, 5 ಸ್ಟಿಕ್ ಇದೆ. ಇದು ಕ್ರಾಫ್ಟಿಂಗ್ ಟೇಬಲ್ ಇದೆ. ಕ್ರಾಫ್ಟಿಂಗ್ ಟೇಬಲ್ ಏನಕ್ಕೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಬ್ರಿಡ್ಜ್ ರೆಸ್ಯೂಮ್ ಪ್ಲೇಟ್ಸ್ ಅಂತ ಕೂಡ ಇದೆ ಗೈಸ್. ಪ್ರೆಷರ್ ಪ್ಲೇಟ್ಸ್, ಸಾರಿ, ರೆಸ್ಯೂಮ್ ಪ್ಲೇಟ್ಸ್ ಅಂತ ಇದ್ದೀನಿ. ಇವತ್ತು ನಮ್ಮ ಮೇಯ್ನ್ ಟಾಸ್ಕ್ ಏನಂದರೆ, ಇಲ್ಲ ಟಾರ್ಗೆಟ್ ಅಂತಲೇ ಅಂದ್ಕೊಳ್ಳಿ, ಏನಂದರೆ ನಾವೆಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ನಮಗೆ ಬೇಕಾಗಿರುವಂಥದ್ದು ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಆಗಲ್ಲ, ಬಿಕಾಸ್ ಕ್ರಾಫ್ಟಿಂಗ್ ಬೇರೆ ಮಾಡೋದು ಕಲಿಬೇಕು, ಇನ್ನು ಎಲ್ಲ ಮಾಡಬೇಕು. ಓಕೆ ಗುರು, ಬನ್ನಿ. ನಾನು ಫಸ್ಟ್ ಏನು ಅನ್ಕೋತಾ ಇದ್ದೀನಿ ಅಂದರೆ, ಒಂದು ಕ್ರಾಫ್ಟ್ ಮಾಡೋಕ್ಕೆ ಒಂದು ಪಿಕ್ಯಾಕ್ಸ್ ಮಾಡ್ಕೊಂಬಿಡ್ಬೇಕು. ಬನ್ನಿ ನೋಡೋಣ ಪಿಕ್ಯಾಕ್ಸ್ ಕ್ರಾಫ್ಟ್ ಮಾಡೋಕ್ಕೆ ಏನಿದೆ ಅಂತ. ನಾನು ಪಿಕ್ಯಾಕ್ಸ್ ಕ್ರಾಫ್ಟ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಗೆ ಹೋಗ್ತಾಯಿದ್ದೀನಿ, ಬಟ್ ಸಿಗ್ತದೆ ನೋಡಿ. ಇಷ್ಟೆಲ್ಲ ಕ್ರಾಫ್ಟ್ ಮಾಡ್ಬೋದು. ನನಗೆ ಇವಾಗ ಸದ್ಯಕ್ಕೆ ಏನೂ ಬೇಡ ಕ್ರಾಫ್ಟಿಂಗೆ. ನೋಡಿ, ಪಿಕ್ಯಾಕ್ಸ್ ಒಂದು ಕ್ರಾಫ್ಟ್ ಮಾಡ್ಕೋಬೇಕು ನಾನು ಅಷ್ಟೇ. ಕ್ರಾಫ್ಟ್ ಮಾಡೋಕ್ಕೆ ಪಿಕ್ಯಾಕ್ಸ್ ಒಂದು ಸಿಕ್ಕರೆ ಸಾಕು ಗುರು. ಅದಕ್ಕೆ ಮೇಯ್ನ್ ನನಗೆ ಗೊತ್ತಿರೋ ಪ್ರಕಾರ ಐರನ್ ಬೇಕು, ಆಮೇಲೆ ವುಡ್ ಬೇಕು. ನಾನು ವುಡ್ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ವುಡ್ಗಳು ಮರದಲ್ಲಿ ಸಿಗುತ್ತೆ, ಬಟ್ ಆದ್ರೂ ಪಿಕ್ಯಾಕ್ಸ್ ಇಲ್ಲ ಅಂದರೆ ಕಟ್ ಮಾಡೋದು ತುಂಬ ಕಷ್ಟ. ನೋಡಿ, ಒಂದು ವುಡ್ ಕಟ್ ಮಾಡೋಕ್ಕೆ ಏನಿಲ್ಲ ಅಂದರೂ 5 ಸೆಕೆಂಡ್ಸ್ ಆದರೂ ತೊಗೊಳುತ್ತೆ. ಬಟ್ ಹೇಳ್ತೀನಿ, ಆನೆಸ್ಟಾಗಿ ಹೇಳ್ತೀನಿ ನೋಡಿ ಗೈಸ್, ಮೈನ್ ಕ್ರಾಫ್ಟ್ ಸಕ್ಕತ್ತಾಗಿದೆ ಗೇಮ್ ಮಾತ್ರ. ಸಾಯ್ಕು ಅಂದ್ಕೋತೀನಿ. ಎಲ್ಲ ಕಲೆಕ್ಟ್ ಆಯಿತಾ? ಓಕೆ. ಈ ಮರದಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇದು ಗುರು ವೈಟ್ ಮರ ಗುರು. ಇದು ಅಂದರೆ ಎಲ್ಲ ಮರನೂ ಸೇಮೇ, ಬಟ್ ವುಡ್ ಕಲರ್ ಮಾತ್ರ ವೈಟ್ ಇರುತ್ತೆ ಅಷ್ಟೇ. ವೈಟ್ ಮರದ ಒಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಬಿಡೋಣ, ಅದು ಯಾಕಾದರೂ ಯೂಸ್ ಆಗುತ್ತೆ. ನಂಗೆ ಗೊತ್ತಿಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ, ಯಾಕಂದರೆ ಇದೇ ನನ್ನ ಫಸ್ಟ್ ಡೇ ಅಲ್ವಾ ಆಡ್ತಾ ಇರೋದು. ಫಸ್ಟ್ ಡೇ ಅಲ್ಲ, ಸಾರಿ, ಸೆಕೆಂಡ್ ಡೇ. ಅಂದರೆ ಆಲ್ರೆಡಿ ಒಂದು ಅವರ್ ಏನೋ ಆಡಿದ್ದೆ ಅಷ್ಟೇ, ಅಷ್ಟರಲ್ಲೇ ಇದೆಲ್ಲ ಏನೋ ಸಿಕ್ಕಿತ್ತು. ಓಕೆ ಗೈಸ್, ಇದನ್ನು ಆದಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎಷ್ಟು 7 ಕಲೆಕ್ಟ್ ಮಾಡಿದ್ದೀವ. ಓಕೆ, 4 ಏನೋ ಕಲೆಕ್ಟ್ ಮಾಡ್ಕೊಂಡ್ವಿ. ಬನ್ನಿ ಇವಾಗ ಫಸ್ಟು ಒಂಚೂರು ಇನ್ನೊಂದು 4 ಕಲೆಕ್ಟ್ ಮಾಡ್ಕೊಂಬಿಡೋಣ. ಇದು ಮೋಸ್ಟ್ಲಿ ಮನೆ ಕಟ್ಟೋಕ್ಕೆ ಯೂಸ್ ಆಗುತ್ತೆ. ನಮ್ಗೆ ಇವಾಗ ಮೇಯ್ನ್ ಏನು ಗೊತ್ತಾ ಗೈಸ್, ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಒಂದು ಪಿಕ್ಯಾಕ್ಸ್ ಮಾಡ್ಕೋಬೇಕು, ಆಮೇಲೆ ಒಂದು ಮನೆ ಚಿಕ್ಕದಾಗಿ ಒಂದು ಮನೆಯನ್ನು ಕಟ್ಕೋಬೇಕು. ಯಾಕಂದರೆ ಇಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಇರೋಕ್ಕೆ. ಕತ್ಲೆ ಆದಮೇಲೆ ಇಲ್ಲಿ ಇದೆ ಮಾನ್ಸ್ಟರ್ಸ್ ಎಲ್ಲ ಬರ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ, ಆಮೇಲೆ ನಮ್ಗೆ ಡೇಂಜರ್ ಇರುತ್ತೆ. ಅದಕ್ಕೇ ಫಸ್ಟು ಒಂಚೂರು ಭೂಮಿನ ಅಗಿಯೋಣ. ಒಂದೊಳ್ಳೆ ಜಾಗ ಹುಡುಕಬೇಕು ಮನೆ ಕಟ್ಟೋಕ್ಕೆ. ಅದೇ ಫಸ್ಟ್ ಭೂಮಿನ ಚೆನ್ನಾಗಿ ಅಗ್ದ್ಬಿಟ್ಟು ಅದರಲ್ಲಿ ಈ ವುಡ್ ತೊಗೊಂಡೋಗ್ಬಿಟ್ಟು ಭೂಮಿನ ಅಲ್ಲಿಗೆ ಹೋಗಿ ಹಾಕೊಳ್ಳೋಣ. ಬನ್ನಿ ಗೈಸ್. ಓಕೆ, ಎಷ್ಟು ತೆಗ್ದಿದ್ದೀನಿ? ಒಂದು 20 ಬ್ಲಾಕ್ ಅಗ್ದಿದ್ದೀನ. 20 ಬ್ಲಾಕ್ ಅಗ್ದಿದ್ದೀನಿ ಸಾಕು. ಇವಾಗ ಒಂದು ಒಳ್ಳೆ ಜಾಗ ಹುಡುಕಬೇಕು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನೋಡಿ, ನಮ್ಮ ಚಾನಲ್ನ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲೇ ಇದೆಯಲ್ಲ ಗುರು, ಅದನ್ನು ಹೊಡೆದ್ರೂ ವಾಪಸ್ ಸಿಗಲ್ಲ ಅದು. ಬನ್ನಿ. ಏನು ಗುರು ಅದು, ಎಲ್ಲ ಒಂದು ಕಡೆನೂ ಚೆನ್ನಾಗಿರೋದು ಸಿಗಲ್ವಾ? ಈ ಜಾಗ ನನಗೆ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಬಟ್ ಐ ಥಿಂಕ್ ಒಂಚೂರು ಹೈಟ್ಗೆ ಹೋಗಬೇಕು ಅಂತ. ಬಿಕಾಸ್ ಹೈಟ್ಗೆ ಹೋದರೆ ಸಕ್ಕತ್ತಾಗಿರುತ್ತೆ. ಅಲ್ಲಿಂದ ನೋಡಿದ್ರೆ ಗಿವರೆಲ್ಲ ಏನಾದ್ರು ಕಾಣಿಸೋ ಥರ ಇದ್ದರೆ ನೋಡಿ, ರಿವರ್ ಇದೆ ಇಲ್ಲೇ, ರಿವರ್ ಹತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಜಾಗನೂ ಸಕ್ಕತ್ತಾಗಿದೆ ನೋಡಿ, 4 ಕಡೆನೂ ಮರಗಳಿದೆ, ಫ್ಲ್ಯಾಟ್ ಫರ್ಟೈಲ್ ಲ್ಯಾಂಡ್ ಇದೆ. ಇಲ್ಲಿ 4 ಮರಗಳ ಕೂಡ ಇದೆ. ಓ ಹೋ. ಓಕೆ 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 ಓಕೆ
ಏನಾಯಿತು ಗುರು, ನೀರಿಗೆ ಬಿದ್ದೋದ್ನಾ? ಕ್ರಾಫ್ಟಿಂಗ್ ಟೇಬಲ್ ಬೇಡ. ಅಯ್ಯ, ಇದೇನು ಗುರು ಪ್ಲೇಸು ಮಾಡೋಕ್ಕಾಗ್ತಾಯಿಲ್ಲ. ಬಿದ್ದೋಗ್ಬಿಟ್ಟೆ ಗುರು, ಬಟ್ ಪ್ಲೇಸ್ ಮಾಡೋಕ್ಕಾಗ್ತಾಯಿಲ್ಲ. ಮೇಲೆ ಹೋಗೋಣ ಇವಾಗ. ವಾವ್, ಭಾರಿಯಾಗಿ ಬಿದ್ದಿದ್ದೀನಿ ನೋಡಿ. ಯಾವ ಥರ ಬಿದ್ದಿದ್ದೀನಿ ಅಂದರೆ ಭಾರಿ. ಇಲ್ಲೇ ಬಂತಲ್ಲ. ಓಕೆ, ಬಂತು. ಬನ್ನಿ. ಮಿಸ್ ಎಲ್ಲಿಗೆ ಹೋಗಿ ಎಲ್ಲ ಹತ್ತಿದ್ದೀನಾ? ಇಲ್ಲ, ಕರೆಕ್ಟಾಗಿದೆಯಲ್ಲ ಗುರು. ನೋಡಿ, ಇಲ್ಲೇ ನಾನು ಬಿದ್ದಿದ್ದು. ಈ ವಾಟರ್ ಫೌಂಟೇನ್ ಆಗ್ತಾಯಿದೆ ಚಿಕ್ಕದಾಗಿ. ಎಲ್ಲಿಗೆ ಹೋಗಬೇಕು ರೂಟೇ ಗೊತ್ತಾಗಲ್ಲ ಗುರು. ಈ ಹೊಸದಲ್ವ ಮೈನ್ಕ್ರಾಫ್ಟು, ಅದೇ ಒಂದು ತಲೆನೋವು ಆಗ್ಬಿಟ್ಟಿದೆ. ರೂಟ್ಗಳೇ ಗೊತ್ತಾಗಲ್ಲ ನನಗೆ ಇವಾಗ. ಹಿಂಗೆ ಕಟ್ಕೊಂಡು ಹೋಗ್ಬಿಡೋಣ ಬನ್ನಿ, ಹೇಳ್ತೀನಿ. ಬ್ಲಾಕ್ಸ್ ಹೋದರೆ ಹೋಗಲಿ. ಓಕೆ. ಇಕ್ಕಕ್ಕೂ ಆಗ್ತಾಯಿಲ್ಲ, ಪ್ಲೇಸು ಮಾಡೋಕ್ಕಾಗ್ತಾಯಿಲ್ಲ. ಇಕ್ಕನಲ್ಲ. ಹಿಂಗೆ ಎಗ್ರೋದು, ಹಿಂಗೆ ಎಗ್ರೋದು, ಹಿಂಗೆ ಇಡೋದು, ಹಿಂಗೆ ಎಗ್ರೋದು, ಹಿಂಗೆ ಇಡೋದು. ಇಡಪ್ಪ ಇಡೋ. ಬಂದೇ ಊಟ ಮೇಲಿಕ್ಕೆ ನೋಡಿ. ಫೈನಲಾಗಿ ಅಪ್ಪ ಬಂದ್ಬಿಟ್ಟು ಮೇಲಿಕ್ಕೆ. ನಾನು ಜಾಗ ಹುಡುಕಿದ್ದು, ಜಾಗ ಎಲ್ಲಿತ್ತು ಗುರು? ಅದು ಯಾವ ಜಾಗ ಅದು? ಜಾಗನೂ ಕಳೆದೋಗುತ್ತಾ? ಅವಾಗಲಿಂದ ನೋಡೋ ನಾನು ಕಳೆದೋಗ್ತಾಯಿದ್ದೆ, ಇವಾಗ ಜಾಗನೂ ಕಳೆದೋಗ್ತಾ ಇದೆ. ಇದೆ ಅಲ್ವಾ ಜಾಗ ನಾನು ಹುಡುಕಿದ್ದು? ಗುರು, ಇಲ್ಲಿ ನಾನು ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಟ್ರೀ ಹೌಸ್ ಮಾಡೋಣ ಅಂತ. ಅದಕ್ಕೆ ಒಂಚೂರು ಐಟಮ್ಗಳು ಬೇಕು, ಅದನ್ನು ಕಲೆಕ್ಟ್ ಮಾಡ್ಕೊಂಬರೋಣ ಬನ್ನಿ. ಫಸ್ಟು ಒಂಚೂರು ಇದೇ ಬ್ಲಾಕ್ಸ್ನೇ ಹಾಕ್ಕೊಳ್ಳೋಣ. ಸದ್ಯಕ್ಕೆ ಯಾವುದೂ ಇಲ್ಲ ಅಂದಮೇಲೆ ಇದನ್ನೇ ಹಾಕ್ಕೊಬೇಕಲ್ಲ, ಅದಕ್ಕೇ ಈ ಬ್ಲಾಕ್ಸ್ನ ಹಾಕ್ಕೊಳ್ಳೋಣ. ಒಂದು 50 ಬ್ಲಾಕ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬ್ಲಾಕ್ಸ್ ಹಾಕೊಂಬಿಟ್ಟು ನನ್ನ ಪ್ಲ್ಯಾನ್ ಏನಿದೆ ಅಂದರೆ 4 ಮರ ಇದೆಯಲ್ಲ, 4 ಮರಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಬ್ಲಾಕ್ಸನ್ನು ಹಾಕೋಬೇಕು. ನೋಡಿ, 4 ಮರ ನಿಮ್ಗೆ ಕಾಣಿಸ್ತಾ ಇದೆ. 4 ಅಲ್ಲ, 5 ಮರ ಇದೆ. 5 ಮರಕ್ಕೆ ಅಟ್ಯಾಚ್ ಮಾಡಿ ಬ್ಲಾಕ್ಸ್ ಹಾಕ್ಕೊಂಡು ಏಣಿ ಥರ ಮಾಡ್ಕೊಂಡು ನಾರ್ಮಲಾಗಿ ಟ್ರೀ ಹೌಸ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇವಾಗ ಇಷ್ಟು ಬ್ಲಾಕ್ಸ್ ಸಾಕು, ಇಷ್ಟು ಬ್ಲಾಕ್ಸ್ ಸಾಕು, ಈ ಬ್ಲಾಕ್ಸ್ ಸಾಕು. ಇನ್ಯಾದರೂ ಬ್ಲಾಕ್ಸ್ ಇದ್ದರೆ ಮರಗಳಲ್ಲಿ ಇದೆಯಲ್ಲ ಗುರು, ಈ ಮರದ ಈ ಬ್ಲಾಕ್ಸ್ನ ಕಟ್ ಮಾಡ್ಕೊಳ್ಳೋಣ. ಈ ಬ್ಲಾಕ್ ಸಕ್ಕತ್ತಾಗಿರುತ್ತೆ, ಐ ಥಿಂಕ್ ಸ್ಟ್ರಾಂಗ್ ಇರುತ್ತೆ ಒಂಚೂರು ಅಂತ. ಅದಕ್ಕೇ ಇಷ್ಟು ಲೇಟ್ ಆಗ್ತಾಯಿದೆ ಕಟ್ ಮಾಡೋಕ್ಕೆ. 5 ಬ್ಲಾಕ್ಸ್ ಇರೋದು ನಮಗೆ, 100 ಆದರೂ ಬೇಕೇ ಬೇಕು ಮನೆ ಕಟ್ಟೋಕ್ಕೆ. 5, 6, 7. ಗುರು, ಒಂದು ಮರದಿಂದ 5 ಬ್ಲಾಕ್ ಸಿಗುತ್ತಾ? ಒಂದು ಮರದಿಂದ 4ರಿಂದ 5 ಬ್ಲಾಕ್ ಸಿಗುತ್ತೆ ಅಷ್ಟೇ. ತಿರ್ಗಾ ಬೀಳ್ತೀಯ ಏನು ಗುರು ಇದು? ಬ್ಲಾಕ್ಸ್ ಇಲ್ಲ. ಎಗ್ರೋದು ಇಳಿಯೋದಾಯ್ತಲ್ಲಪ್ಪ. ಇಲ್ಲಿ ಏನಾರು ಮಾಡಿ ಕ್ಲೋಸ್ ಮಾಡಬೇಕು ಫಸ್ಟು, ಇಲ್ಲಾಂದರೆ ಸರಿಯಾಗಿ ಬಿದ್ದೋಯ್ತೀನಿ. ನೋಡಿ, ಇಳ್ದಿರೋ ಜಾಗದಲ್ಲೇ ಪಕ್ಕದಲ್ಲೇ ಹೋಗಿಬಿದ್ದೆ. ಕತ್ಲೆ ಬೇರೆ ಆಗ್ತಾಯಿದೆ. ಕೋಳಿ ಇದೆ, ತಿನ್ನೋಣ ಬೇಡವಾ ಕಟ್ ಮಾಡ್ಕೊಂಡು ಅಂತ. ಕೋಳಿನ ಈ ಮೈನ್ಕ್ರಾಫ್ಟಲ್ಲಿ ಕೋಳಿನ ಚಿಕನ್ ಬಿರಿಯಾನಿ ಮಾಡೋ ಥರ ಇದ್ದಿರೋ ಸಕ್ಕತ್ತಾಗಿರೋದು ಗೈಸ್. ಮಾಡಿಬಿಟ್ಟು ತಿನ್ಬಿಡ್ಬೋದಾಗಿತ್ತು. ಬಟ್ ಇದು ಚಿಕನ್ ಬಿರಿಯಾನಿ ಬೇರೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಚಿಕನ್ ಬಿರಿಯಾನಿ ಮಾಡೋಕ್ಕಾಗಲ್ಲ. ಇನ್ನು ನಾನು ಸ್ಲೀಪಿಂಗ್ ಬೆಡ್ ಬೇರೆ ಮಾಡ್ಕೋಬೇಕು, ಅದು ಒಂದಿದೆ. ಸ್ಲೀಪಿಂಗ್ ಬೆಡ್ ಒಂದು ಬೇರೆ ಮಾಡಬೇಕು. ಎಷ್ಟು ಬ್ಲಾಕ್ಸ್ ಆಯಿತು? 4 ಬ್ಲಾಕು ಎಲ್ಲ ಇದ್ದಿದ್ದೆಲ್ಲ ಯೂಸ್ ಮಾಡಿಬಿಟ್ಟೆ. ಸ್ಲೀಪಿಂಗ್ ಬೆಡ್ ಮಾಡಿಕೊಂಡು ಒಂದು ಮನೆ ಮಾಡ್ಕೋಬೇಕು. ಅದಾದಮೇಲೆ ನಾಳೆ ಬೆಳಿಗ್ಗೆ ಗಂಟ ಇವತ್ತು ಕೆಲಸ ಮಾಡ್ತಾಯಿರ್ತೀನಿ. ಅಲ್ಲಿ ಗಂಟ ಒಂಚೂರು ಟೈಮ್ ತೊಗೊಳ್ಳಿ. ಅದಾದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ. 2 hours later. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಒಂದು ವಿರಾಮದ ನಂತರ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು 59 ಡರ್ಟ್ನ ಕಲೆಕ್ಟ್ ಮಾಡಿದ್ದೀನಿ, ಮತ್ತು 60 ಈ ವೈಟ್ ವುಡ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಸಾಕು. 2 ರಾತ್ರಿ ಕಷ್ಟಪಟ್ಟು ಕಲೆಕ್ಟ್ ಮಾಡಿದ್ದೀನಿ. 2 ರಾತ್ರಿ ಅಂದರೆ ಏನು ಗುರು 2 ರಾತ್ರಿ ಅಂತ ಅಂತೀರಾ? ನಾರ್ಮಲ್ ರಾತ್ರಿ ಅಲ್ಲ ಗುರು, ಗೇಮಲ್ಲಿ ರಾತ್ರಿ. ನಾರ್ಮಲಾಗಿ ರಾತ್ರಿ ಆಗಬೇಕಂದ್ರೆ 24 ಗಂಟೆ ಬೇಕು, ನಿಮ್ಗೆ ಗೊತ್ತಲ್ಲ. ಅಯ್ಯೋ, ಏನು ಗುರು ಇದು? ಬೇಕು ಅಂತ ಬೀಳ್ತೀನಲ್ಲ ಗುರು ನಾನು. ಇಲ್ಲಿ ನೋಡಿ, ಇದು ಐರನ್ನು ನಿಕಲ್ ಅದು ಇರ್ಬೇಕು ನೋಡಿ. ಸಖತ್ ಲೇಟ್ ತೊಗೋತಾಯಿದೆ. ಆವಾಗಲೇ ಟ್ರೈ ಮಾಡಿದೆ, ಬಟ್ ಒಂದೇ ಒಂದು ಸಿಗುತ್ತೆ ಇಷ್ಟೊಂದು ಟೈಮ್ ತೊಗೊಂಡು. ಅದಕ್ಕೇ ಇವಾಗ ಸದ್ಯಕ್ಕೆ ಬೇಡ, ಪಿಕ್ಯಾಕ್ಸ್ ಮಾಡ್ಕೊಂಬಂದು ತಗೊಳ್ಳೋಣ ಬನ್ನಿ. ಏನು ಮಾಡಿ ಅವಾಗಲಿಂದ ಅಷ್ಟೇ ಗುರು, ಅವಾಗಲಿಂದನೂ ಅಷ್ಟೇ ಬೀಳ್ತಾನೆ ಇದ್ದೀನಿ. ಎಗ್ರಿ ಅಲ್ಲಿಗೆ ಹೋಗ್ತೀನಿ ಗೊತ್ತಿದ್ರೂ ಬೀಳ್ತಾನೆ ಇದ್ದೀನಿ ಗೈಸ್. ಬನ್ನಿ, ಇವಾಗ ನಾವು ನೋಡಿದ್ದು ಜಾಗ ಎಲ್ಲಿದೆ ಅಷ್ಟು ನೋಡ್ಕೊಳ್ಳೋಣ ಬನ್ನಿ. ನಾನು ನೋಡಿದ್ದು ಜಾಗ ಥಿಂಕ್ ಇದೇ ಇರಬೇಕಲ್ಲ.
ಎಸ್ ಗೈಸ್, ಐ ಥಿಂಕ್ ಇದೆ. ನಾವು ನೋಡಿದ ಜಾಗ ಯಾವುದು? ಇದೆಲ್ಲ ಗುರು ನಾವು ನೋಡಿದ್ದ ಜಾಗ ಅಲ್ವಾ? ನಾವು ನೋಡಿದ್ವಿ ಗೈಸ್, ಅದೆಲ್ಲೋ ಜಾಗ ಎಲ್ಲೋಯ್ತು ಅದು, ಎಲ್ಲ ಹುಡ್ಕೊಂಡು ಯಾವುದೋ ತೀರದಿಂದ ಯಾವುದೋ ತೀರಕ್ಕೆ ಬಂದ್ಬಿಟ್ಟಿದ್ದೀನಿ. ಇದೇ ಹಾಂ ಇದು ಅಲ್ಲ, ಬಟ್ ಈ ಜಾಗನೂ ಚೆನ್ನಾಗಿದೆ. ಬಟ್ ನಾನು ನದಿ ಹತ್ರ ಮಾಡ್ತಾಯಿದ್ದೀನಿ. ಸೊ ನನ್ನ ಮೇನ್ ಪ್ಲ್ಯಾನಿಂಗ್ ಇರೋದೇ ನದಿ ಹತ್ರ ಗೈಸ್, ನದಿ ಹತ್ರನೇ ಮಾಡಬೇಕು ಅಂತ ಪ್ಲ್ಯಾನ್ ಇರೋದು. ಇಲ್ಲೇ ಅಲ್ಲ ಗರು, ಇದು ನದಿ ಅಂದಮೇಲೆ ರೈಟ್ ಸೈಡಲ್ಲಿ ಇರಬೇಕು ನನ್ನ ಮನೆ. ಸಾರಿ, ನನ್ನ ಮನೆಯಲ್ಲ, ಇನ್ನೂ ಕಟ್ಟೇ ಇಲ್ಲ, ಬಟ್ ನಾನು ಕಟ್ಟಕ್ಕೆ ಹೋಗ್ತಿರೋ ಮನೆ ಹಂಗನ್ಬೋದಲ್ಲ. ಓಕೆ, ಇಲ್ಲಿ ಮಾಡೋಣ ಕರೆಕ್ಟಾಗಿ. ಇನ್ನೊಂಚೂರು ಕೆಳಗಡೆ ಮಾಡ್ದೆ ಹೋಗುರು, ಕೆಳಗಡೆನೇ ಮಾಡೋಣ, ಅದೇ ಬಿಟ್ಟರು ಮೇಲ್ಗಡೆ ಮಾಡಿದ್ರೆ ಕಷ್ಟ. ಇಲ್ಲಿ ಫರ್ಟೈಲ್ ಲ್ಯಾಂಡ್ ಇರೋ ಥರ ಇದೆ, ಚೆನ್ನಾಗಿದೆ, ಫ್ಲ್ಯಾಟಾಗೂ ಇದೆ ಹಂಗೆ. ಇಲ್ಲಿ ಒಂಚೂರು ಟ್ರೀ ಹೌಸ್ ಮಾಡ್ಕೊಬೋದು. ಇದೇನಿದು? ಇದು ಮೋಸ್ಟ್ಲಿ ಸ್ಯಾಂಡ್ ಇರಬೇಕು. ಬಾರಿ ಗುರು, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು ಗುರು, ಅದು ಇವತ್ತು ನೆರವೇರುತ್ತೆ ಅಂತ ಅಂದ್ಕೋತೀನಿ. ನಂಗೆ ಏನು ಗೊತ್ತಾ ಗುರು ಆಸೆ? ನೀರು ಮೇಲೆ ಮನೆಯನ್ನು ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಆಸೆ ನನಗೆ. ಓಕೆ, ಎಲ್ಲ ತಗೋ ಎಲ್ಲ ಕಲೆಕ್ಟ್ ಮಾಡು. ಇದೆಲ್ಲ ದರ್ಟಲ್ಲ, ನೀರು ಮೇಲೆ ಮಾಡಬೇಕಂದ್ರೆ ಮನೇನ ಅಲ್ಲಿ ಐಲ್ಯಾಂಡ್ ಥರ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ ಫಸ್ಟು. ಓಕೆ, ಇದೇನಿದು? ಇದೆ ಸೇಮ್ ಮರನೇ ಅನ್ಕೋತೀನಿ, ಏನು 2-3 ಮರ ಸಿಗುತ್ತೆ. ಓಕೆ, ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟು ನಂಗೆ ನೋ ರೆಸಿಪಿ ಅನ್ಲಾಕ್ಡ್. ಓಕೆ, ಯಾವುದೋ ರೆಸಿಪಿ ಅನ್ಲಾಕ್ ಆಗಿದೆ. ಅದಾದಮೇಲೆ ನೋಡೋಣ. ನನ್ನ ಪ್ಲ್ಯಾನ್ ಇರೋದು ಈ ಜಾಗದಿಂದ ಆ ಜಾಗದಲ್ಲಿ ಮನೆ ಮಾಡೋಣ ಅಂತ. ಫಸ್ಟು ಲಾಕ್ ತೊಗೊಂಡು ಹಾಕೊಂಬರೋಣ ಬನ್ನಿ. ಅಲ್ಲಿಂದ ಹಾಕೊಂಬರೋಣ, ಇಲ್ಲಿಂದ ಹಾಕೊಂಬರೋಣ. 2 3 4 5 ಇಲ್ಲಿ ಹಾಕಿದ್ದೀನಿ. 5 ಇವಾಗ ನೆಕ್ಸ್ಟು 1 2 3 4 5. ಇದೇನು ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ ಗುರು, ಏನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೂ ಅಷ್ಟೇ ಮನೆ ಕಟ್ಟಕ್ಕೆ ಬರೋಲ್ಲ, ನಾನು ಅದರಲ್ಲಿ ಈ ಥರ ಅದರಲ್ಲೆಲ್ಲ ಒಂಚೂರು ವೀಕ್, ಇಂಜಿನಿಯರಿಂಗ್ ಕೆಲಸದಲ್ಲೆಲ್ಲ. ಬಟ್ ಏನು ಮಾಡೋಣ, ನಾವು ಇವಾಗ ಇರೋಲ್ಲ ಅಂದರೆ ಪ್ರೊಟೆಕ್ಟ್ ಮಾಡ್ಕೊಬೇಕಲ್ಲ ನಮ್ಮಿಂದ, ಅದಕ್ಕೇ ನಾವು ಮನೆ ಕಟ್ತಾಯಿದ್ದೀವಿ. ನೆಕ್ಸ್ಟು ಇಲ್ಲಿಗೆ 5, ಅಲ್ಲಿಗೆ 5. 1 2 3 4 5 6 7 8 9 10. ಓಕೆ ಗುರು, ಇವಾಗ ಒಂದು ಬೇಸ್ ರೆಡಿಯಾಗಿದೆ ನೋಡಿ ನಮ್ಮದು. ಇವಾಗ ಇದನ್ನು ಹೊಡೆದಾಕೋಣ, ಹೇಳ್ತೀನಿ. ಇದನ್ನು ಹೊಡೆದಾಕ್ಬಿಟ್ಟು ಇದ್ರ ಮೇಲೆ ಒಂಚೂರು ಇನ್ನೊಂದು ಬೇಸ್ ಥರ ಏನೋ ಮಾಡೋಣ. ಒಟ್ಟಿನಲ್ಲಿ ಮನೆ ಮಾತ್ರ ನೀರು ಮೇಲೇ ಇರಬೇಕು, ನೀರಿನ ಕೆಳಗಡೆ ಹೋಗ್ಬಾರ್ದು ಮನೆ ಅಷ್ಟೇ. ಇನ್ನೊಂದು ಚಿಕ್ಕದಾಗಿ ಪುಟ್ಟು ಇರೋಕ್ಕಿದೆಯಲ್ಲ, ಸದ್ಯಕ್ಕೆ ಸಾಕು. ಹೂ ನಾ ಫಸ್ಟ್ ಒಂದು ಇದು ಮಾಡ್ಕೊಬೇಕು ಬರೋಕ್ಕೆ ದಾರಿ. 1 2. ನಾನು ಇಗ್ಲಿ ಥರ ಮಾಡೋಣ ಅಂದ್ಕೊಂಡೆ, ಇಗ್ಲು ಗೊತ್ತಾ? ಇಗ್ಲು ಆ ಥರ, ಬಟ್ ಆಗಲ್ಲ ಇಗ್ಲು ಥರ ಮಾಡೋಕ್ಕೆ. ಯಾಕೆ ಅಂದರೆ ಇಗ್ಲು ಶೇಪು ಇಲ್ಲಿ ಇಲ್ಲ. ಇದು ಆ್ಯಕ್ಚುಲಿ ಬ್ಲಾಕ್ ಕ್ರಾಫ್ಟ್ ಆಗಿರೋದ್ರಿಂದ, ಮೈನ್ ಕ್ರಾಫ್ಟ್ ಆಗಿರೋದ್ರಿಂದ ಬ್ಲಾಕ್ಸಲ್ಲೇ ಕಟ್ಟಬೇಕು. ಬಟ್ ಬ್ಲಾಕ್ಸಲ್ಲಿ ಕಟ್ಟಬೇಕಾದ್ರೆ ಜಾಸ್ತಿ ಬ್ಲಾಕ್ಸ್ ಬೇಕು, ಅದಕ್ಕೆ ನಾಗ ಡೌಟು. ಒಂದು ಸತಿ ಟ್ರೈ ಮಾಡ್ತೀನಿ ರೀ ಗೈಸ್. ಈ ಕಡೆ ಎಲ್ಲ, ಈ ಕಡೆ ಇನ್ನೊಂದು ಲೇಯರ್ ಹಾಕಬೇಕು, ಇಲ್ಲಾಂದರೆ ಈಕ್ವಲಾಗಿ ಮ್ಯಾಚ್ ಆಗೋಲ್ಲ. ಆಮೇಲೆ ಜಾತ್ರೆ ಇದ್ರ ಥರ ಆಗ್ಬಿಡುತ್ತೆ, ಒಂದು ಕಡೆಗೆ ಬ್ಲೂ ಸಾಕ್ಸು, ಒಂದು ಕಾಲಿಗೆ ರೆಡ್ ಸಾಕ್ಸ್ ಹಾಕೋತಾರಲ್ಲ ಆ ಥರ. ಓಕೆ, ಇವಾಗ ನಾರ್ಮಲಾಗಿ ಒಂದು ಗೋಡೆ ಕಟ್ಕೊಂಡು ಹೋಗೋಣ ಇವಾಗ ಸದ್ಯಕ್ಕೆ. ಆಮೇಲೆ ನೋಡಿ ಹೆಂಗೆ ಕಟ್ತೀನಿ ಅಂತ ಮನೇನ. ನನಗೇನಾದ್ರು ಬ್ಲಾಗ್ ಗಿಫ್ಟು ಕ್ರಾಫ್ಟಿಂಗ್ ಐಡಿಯಾಸ್ ಎಲ್ಲ ಓಪನ್ ಆಗಿಬಿಟ್ರೆ, ಕ್ರಾಫ್ಟಿಂಗ್ ರೆಸಿಪೀಸ್ ಎಲ್ಲ, ನಾನು ಆಮೇಲೆ ಕಟ್ಟೋದನ್ನ ನೋಡಿದ್ರೆ ಸಾಕು, ನೀವು ಹಂಗೆ ಕಳೆದೊಯ್ತೀರ, ನೋಡಿದ್ರೆ ಸಾಕು. ಓಕೆ, ಕೆಳಗಡೆ ಫಸ್ಟು ಗ್ರೌಂಡ್ ಬೇಸ್ ಕಡಿಮೆ ಏನು ಗುರು ಇದೇ ನಂಗೆ ಇಷ್ಟ ಆಗಲ್ಲ. ಹಿಂಗೆ ಮೂವ್ ಮಾಡಿ ಮಾತಾಡೋಕ್ಕೂ ಬಿಡಲ್ಲ, ಮಾತಾಡ್ತಾ ಇರ್ತೀನಿ, ಅಷ್ಟೊದಕ್ಕೆ ಬಿದ್ದೋಗ್ತೀನಿ ನೋಡಿ. ಯಪ್ಪ, ಎಷ್ಟು ಸತಿ ಬೀಳ್ತೀನಿ. ಇವಾಗ ಬ್ಲಾಕ್ಸು ವೇಸ್ಟ್ ಮಾಡೋಕ್ಕಾಗಲ್ಲ ನನ್ನ ಹತ್ರ, ಫಸ್ಟೇ ಬ್ಲಾಕ್ಸ್ ಬೇರೆ ಇಲ್ಲ, ಬ್ಲಾಕ್ಸ್ನ ಶಾರ್ಟೇಜ್ ನನ್ನ ಹತ್ರ. 10 ಕರೆಕ್ಟ್ ಹತ್ಬಿಟ್ಟೆ. ಇವಾಗ ಗ್ರೌಂಡ್ ಬೇಸ್ ಆಗಿದೆ, ನೆಕ್ಸ್ಟು ಇನ್ನೊಂದು ಬೇಸ್ ಮಾಡಬೇಕು. ಬೇಸು ಇಗ್ಲೂ ಥರನೇ ಮಾಡೋಣ ಅಂತ ಅಂದ್ಕೋತೀನಿ. ಇಗ್ಲೂ ಥರನೇ ಮಾಡ್ಬೋದು. ಓಕೆ, ಫಸ್ಟು ಇಗ್ಲೂ ಥರ ಬೇಸ್ ಮಾಡೋಕ್ಕೆ ನಮ್ಗೆ ಏನು ಮಾಡಬೇಕು ಅಂದರೆ, ಫಸ್ಟು ಫುಲ್ಲು ಬೇಸ್ ಕವರ್ ಮಾಡಿಬಿಡ್ಬೇಕು.
ಇದು ಕವರ್ ಮಾಡಿಬಿಟ್ಟು ಒಂದ್ರ ಮೇಲೊಂದು ಅದೇ ಥರ ಹಿಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಇಗ್ಲೂ ಆಗುತ್ತೆ. ಓ ಹೆಂಗು ಇದು ಬೇರೆ ಖಾಲಿ ಹೋಗೋಯ್ತು. ಹೋದ್ರೆ ಹೋಗ್ಲಿ ಹುಡುಗರು, ದರಟಲ್ಲಿ ಮಾಡ್ತಾನೆ ನಾವು ಅಲ್ವಾ. ಒಟ್ಟಿನಲ್ಲಿ ನಮಗೆ ಇವತ್ತು ಯಾವುದ್ರಲ್ಲಾದರೂ ಮಾಡಬೇಕು, ಒಟ್ಟಿನಲ್ಲಿ ಮನೆ ಮಾಡಬೇಕಷ್ಟೇ ಗುರು ನಮಗೆ. ಇಲ್ಲ ಅಂದರೆ ಹೇಳಿದ್ನಲ್ಲ ಆವಾಗಲೇ, ಅದೇ ಪದೇ ಪದೇ ಹೇಳೋಕ್ಕಾಗಲ್ಲ, ರಿಪೀಟು. ಓಕೆ, ಇವಾಗ ಮನೆ ಒಂದು ಕಳೆ ಬರುತ್ತೆ ನೋಡಿ, ಇದಾದ ಮೇಲೆ ಖಾಲಿನಾ ಅಲ್ಲ, ಇನ್ನೂ 43 ಇದೆ. ನನಗೆ ಯಾವಾಗಲೂ ಅನಿಸ್ತಾ ಇರೋದು ಗುರು, ಹಿಂಗೆ ಒಂದು ಸತಿ ಹಾಕಿದಾಗ ಒಂದೊಂದು ಸತಿ ಬರಲ್ವಲ್ಲ, ಏನು ಖಾಲಿ ಆಗೋಯ್ತು ಇಷ್ಟು ಬೇಗ ಅಂತ. ತಿನ್ನೋದ್ರಲ್ಲೂ ಅಷ್ಟೇ, ಏನೋ ತಿಂತಾ ಇರ್ತೀನಿ, ನನಗೇನಾರು ಇಷ್ಟ ಹಾಕ್ದಂಗೆ ಅನಿಸಿದ್ರೆ, ಇಲ್ಲ ನನಗೇನೋ ತಿನ್ನೋದು ಖಾಲಿ ಆಗೋರೆ ಇಷ್ಟೇನು ಹಾಕಿದ್ದು ಜಾಸ್ತಿ ಹಾಕಲೇ ಇಲ್ಲ ಅಂತ ಅಂತೀನಿ. ಇವಾಗ ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂದರೆ, ಇದ್ರ ಮೇಲೆ ಇನ್ನೊಂದು ಹಾಕಬೇಕು. ಅದಕ್ಕೇ 1 2 3 4 5 6 ಅಂತ ಎಣಿಸ್ಕೊಂಡು ಆಗದೆ ನೋಡಿ. ಇದು ಇನ್ನೊಂದು ಲೇಯರು. ಇದೇ ಥರ ಹಾಕೊಂಡು ಹೋಗ್ತಾಯಿದ್ರೆ ನಮ್ಮ ಮನೆ ಫೈನಲಾಗಿ ಕಂಪ್ಲೀಟ್ ಆಗೇ ಬಿಡುತ್ತೆ. ಇನ್ನೇನು ಆಗಿಬಿಡುತ್ತೆ ಅಲ್ಲ, ಆಗೇ ಬಿಟ್ಟಿದೆ ಕಂಪ್ಲೀಟು. ಬಟ್ ಬ್ಲಾಕ್ಗಳು ಮಾತ್ರ ಕಡಿಮೆ ಬರಬಾರ್ದು ಪ್ಲೀಸ್. ಓಕೆ, ಇವಾಗ ಇಗ್ಲೂದು ಲಾಸ್ಟ್ ಲೆವೆಲ್, ಇದಾದಮೇಲೆ ಲಾಸ್ಟ್ ಲೇಯರಲ್ಲ ಹಾಕೋದು. ಖಾಲಿ ಆಗಿಲ್ವಾ? ಒಂದೊಂದು ಸತಿ ಏನಾಗುತ್ತೆ ಗೊತ್ತಾ, ಅದೇ ಥರ ಫೋನ್ ಲ್ಯಾಗ್ ಹೊಡಿಯುತ್ತೆ, ಯಾಕಂದರೆ ಸಪೋರ್ಟ್ ಮಾಡಲ್ಲ ಅಲ್ವಾ ಮೈನ್ಕ್ರಾಫ್ಟ್ಗೆ. ಅದಕ್ಕೆ ನಾನಿಲ್ಲಿ ಆಗ್ತಾ ಇರ್ತೀನಿ, ಅದು ಅಗಿಯೋಕೆ ಹೋಗ್ಬಿಡುತ್ತೆ ಅದು. ಲಾಸ್ಟ್ ಒಂದೇ ಒಂದು. ಓಕೆ, ಲಾಸ್ಟ್ ಒಂದು ಬ್ಲಾಕ್ ಬಿದ್ದಿದೆ. ಇವಾಗ ಏನು ಮಾಡ್ಬೇಕಂತ ಗೊತ್ತಲ್ಲ ಗೈಸ್ ನಿಮಗೆ, ಸಬ್ಸ್ಕ್ರೈಬ್. ಇನ್ನೂ 20 ಬ್ಲಾಕ್ ಇದೆ ಗುರು, ನೋಡಿದ್ರೆ ಕರೆಕ್ಟಾಗಿ ಲೆಕ್ಕ ಹಾಕೊಂಡು ತಂದಿದ್ದೆ ನಾನು ಬ್ಲಾಕು. ಅಂದರೆ ಲೆಕ್ಕ ಹಾಕೊಂಡಂದರೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ತಂದಿದ್ದೆ. ಇನ್ನೂ ಇತ್ತು, ಬಟ್ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗ ನಂಗೆ ಅನ್ನಿಸ್ತಾಯಿದೆ ನಮ್ಮ ಮನೆ ಮೇಲೆ ನನ್ನ ಹೆಸ್ರು ಇರಬೇಕು ಅಂತ. ಮನೆ ಮೇಲೆ ಹೆಸರಿದ್ರೆ ಭಾರಿ ಇರುತ್ತಲ್ವ. ಬಟ್ ಮನೆ ಮೇಲೆ ಹೆಸ್ರು ಹಾಕೋಷ್ಟು ಬೋರ್ಡ್ ಇಲ್ವಲ್ಲ ನಮ್ಮದು ದೊಡ್ಡದಾಗಿ. ಏನು ಮಾಡೋಣ. ಓಕೆ, ಇವಾಗ ನಮ್ಮ ಮನೆಗೆ ಒಂದು ಕಳೆ ಬಂದಿದೆ. ಇವಾಗ ಇದಕ್ಕೆ ಮೇಯ್ನಾಗಿ ಡೋರನ್ನು ಓಪನ್ ಮಾಡ್ಕೊಳ್ಳೋಣ. ಇದು ಡೋರನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಕಡ್ಡಿ ತಗೊಳ್ಳೋಣ ಫಸ್ಟು ಹೊಡೆಯೋಕ್ಕೆ. ಓಕೆ, ಡೋರ್ ಓಪನ್ ಆಯ್ತು ಗುರು. 2 ಬ್ಲಾಕ್ ಓಪನ್ ಆಯಿತು ಅಂದರೆ ಡೋರ್, ಇದೇ ಮೇಯ್ನ್ ಎಂಟ್ರೆನ್ಸ್ ಆಗಿರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಮನೆ. ಇದೇನಿದು ಕ್ರಾಸ್ ಆಗೋಗ್ಬಿಟ್ಟಿದೆಯಲ್ಲ. ಎಸ್, ನಮ್ಮ ಮನೆ ಮಹಾದ್ವಾರ ಗುರು ಇದು. ಇದೇ ನಮ್ಮ ಮನೆ ಮಹಾದ್ವಾರ, ಇಷ್ಟು ದೊಡ್ಡದಾಗಿದೆ. ಜಾಸ್ತಿ ಹೊಡೆದ್ಬಿಟ್ರೆ ಆಮೇಲೆ ತಿರ್ಗಾ ಕುಟ್ಕೊಂಡು ಕಟ್ಟಬೇಕು, ಅದು ಒಂದು ಪ್ರಾಬ್ಲಮ್ ಗೈಸ್. ಓಕೆ, ನಮ್ಮ ಮನೆಗೆ ಇವಾಗ ಒಂಚೂರು ಒಳಗಡೆಯಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡೋಕ್ಕೆ ನೋಡಿ, ಆಚೆಗಡೆ ಗಿಡ ಮರಗಳು ಎಲ್ಲ ಸಕ್ಕತ್ತಾಗಿದೆ. ಓಕೆ, ಟಾಪ್ ಗಂಟೆ ಅಗಿಬೇಕಿರಿ ಗೈಸ್. ಇನ್ನು ಇವಾಗ ನೋಡಿ, ಇದು ಟಾಪ್ ಇದೆಯಲ್ಲ, ಟಾಪ್ ಗಂಟೆ ಇದು ಹೆಂಗೆ ಓಪನ್ ಆಯಿತು ಮೇಲ್ಗಡೆದು ಓಪನ್ ಆಯಿತಾ? ಹೆಂಗುರಿದು? ಓ ಸಾರಿ, ಮದ್ದು ತೆಗಿಯೋಕ್ಕೆ ಹೋಗಿ ಅದು ಬೇರೆದದು, ಅದು ಬಿಟ್ಬಿಟ್ಟೆ. ಏನು ಗುರು ಇದು, ಮನೆಗೆ ಇದಾಗೋಯ್ತು. ಅಪ್ಪ, ಕಷ್ಟಪಟ್ಟು ಕಟ್ಟಿದ್ದೆ ಗುರು, 10 ನಿಮಿಷ ಕಷ್ಟಪಟ್ಟಿದ್ದೆ. ಎಷ್ಟು ಕಷ್ಟಪಟ್ಟು ಕಟ್ಟಿದ್ದು ಮನೆ ಹಾಳಾಗೋಯ್ತಲ್ಲಪ್ಪ. ಏನು ಮಾಡೋಣ. ಇವಾಗ ಬ್ಲಾಕ್ ಹಾಕೊಂಡು ಹೋಗಲೇಬೇಕು. 34 ಇದೆಲ್ಲ. ಹೆಂಗೆ ಹಾಳಾಯಿತು? ಇದೊಂದು ನೀರಲ್ಲಿದ್ದರೆ ಹೋಗೋಕ್ಕೂ ಆಗಲ್ಲ. ಸದ್ಯಕ್ಕೊಂದು ಅಡುಗೆ ಬಂದ್ವಿ. ಮನೆ ಚೆನ್ನಾಗಿದ್ದಿತ್ತು ಗುರು, ಮನೆ ಶೇಪೇ ಹಾಳಾಗೋಯ್ತು ನೋಡಿ. ಇವಾಗ ಬೇರೆ ಸಂಜೆ ಆಗ್ತಾ ಬಂತು. ಸದ್ಯಕ್ಕೆ ಈ ಮನೆ ಹಿಂಗೆ ಇರಲಿ ಅಂತ ಅನ್ನೋಕ್ಕೂ ಆಗಲ್ಲ. ಇವಾಗ ನಾನು ಮಲಗಲೇಬೇಕು. ಯಪ್ಪ, ಇವಾಗ ಇನ್ನೊಂದು ಸತಿ ಎತ್ಬೇಕು ನೋಡಿ. ಇದೇನಾರು ನಾನು ಇನ್ನೊಂದು ಸತಿ ಬಿದ್ದರೆ
ನಾನು ಗೇಮ್ನ ಆಫ್ ಮಾಡ್ತಾಯಿದ್ದೀನಿ ಅಷ್ಟೇ. ಕತ್ಲೇನೇ ಆಗೋಯ್ತು ಗುರು. ಕತ್ಲೆಯಲ್ಲಿ ಕೆಲಸ ಮಾಡೋನು ಯಾವತ್ತಾರು ನೋಡಿದ್ದೀರಾ? ನಾನಿದ್ದೀನಿ ನೋಡಿ, ಕತ್ಲೆಯಲ್ಲಿ ಕೆಲಸ ಮಾಡೋನು ನಾನು. ಇಲ್ಲಿ ಬ್ಲಾಕ್ ಬಿತ್ತು. ಒಂದು ಬ್ಲಾಕ್ ಬಿದ್ದು ಹಾಕಿದ್ರೆ 2 ಬ್ಲಾಕ್ ಬೀಳುತ್ತೆ. ಓಕೆ, ಫೈನಲ್ ಆಗಿ ಬಂದ್ವಿ. ಬ್ಯಾಲೆನ್ಸ್ ಮಾಡು, ಬ್ಯಾಲೆನ್ಸ್ ಸ್ಟೇಬಲ್ ಆಗಿ. ಓಕೆ ಗುರು, ಇವಾಗ ನಾವು ಇಲ್ಲೊಂದು ಬ್ಲಾಕ್ ಹಾಕ್ಬೇಕಷ್ಟೇ ಅಲ್ವಾ? ಪಕ್ಕ ಒಂದು ಬ್ಲಾಕ್. ಓಕೆ, ಇದ್ರ ಪಕ್ಕ ಒಂದು ಬ್ಲಾಕ್ ಹಾಕಿದ್ವಿ. ಪಕ್ಕ 1 2 ಬ್ಲಾಕ್ ಹಾಕಿದ್ವಿ. ಓಕೆ, ಒಟ್ನಲ್ಲಿ ಕಂಪ್ಲೀಟ್ ಆಯ್ತಲ್ಲ. ನಾನು ಹೇಳಿದ್ದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಬಿದ್ದರೆ ಅಂತ. ಕಂಪ್ಲೀಟ್ ಆಗೋದ್ಮೇಲೆ ಬಿದ್ದರೆ ಏನೂ ಬೇಡ, ಅಂದರೆ ಗೇಮ್ ಬಿಟ್ಟು ಹೋಗಲ್ಲ. ಓಕೆ, ಇವಾಗ ಇದನ್ನು ಹೊಡೆದಾಕೋಣ. ನೋಡಿ, ಇಷ್ಟೇ ನಮ್ಮ ಮನೆ ಇರೋದು. ಗುಡಿಸ್ಲು ಗುರು, ಇಷ್ಟು ಚಿಕ್ಕ ಗುಡಿಸ್ಲು ಥರ ಇದೆ. ಓಕೆ, ನಮ್ಮ ಮನೆ ವ್ಯೂ ನೋಡೋಣ. ನೋಡಿ, ಇದು ನಮ್ಮ ಮನೆಯ ಮಹಾದ್ವಾರ. ಓಕೆನಾ? ಇದೆಲ್ಲ ಎಕ್ಸ್ಟ್ರಾ ಎಲ್ಲ ಬೇಡ, ಸುಮ್ಮನೆ ಯೂಸ್ ಆಗುತ್ತೆ ನಮಗೆ ಅಲ್ವಾ. ಅದು ನಮ್ಮ ಮನೆಯ ಮಹಾದ್ವಾರ. ಇದು ನಮ್ಮ ಪುಟ್ಟದಾದಂಥ ಒಂದು ಮನೆ. ಓಕೆ ಗುರು, ಆದಷ್ಟು ಹೊಡೆದ್ಬಿಟ್ಟಿದ್ದೀನಿ ಕಟ್ಕೆನ. ಆದಷ್ಟು ಕಟ್ಕೆನ ಹೊಡಿತಾ ಇದ್ದೀನಿ. ಕಡ್ಡಿ ಇದ್ದರೆ, ಕಡ್ಡಿ ಇರಬೇಕಾದ್ರೆ ಇದೇನಕ್ಕೆ ತಗೋಬೇಕಲ್ವಾ? ಕಡ್ಡಿ ಇದೆ, ಬಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತೊಗೊಂಡೋಗಿ ಬರೀ ಬ್ಲಾಕ್ಸಲ್ಲೇ ಹೊಡಿತಾ ಇದ್ದೀನಿ. ಕಡ್ಡಿನೇ ಇನ್ನೂ ಬೇಕಾ ಕಟ್ ಮಾಡುತ್ತೆ. ಓಕೆ, ಲಾಸ್ಟ್ ಒಂದು ಬ್ಲಾಕ್ ಮೆಕ್ಕಿದೆ. ಏನು ಬೇಕಾ ಇದು? ಅಲ್ಲ, ಅದು ಹಿಂದೆಯಿಂದ ನೋಡೋಕೆ ಬೆಕ್ಕು ಮಕ ಥರ ಕಾಣಿಸ್ತು, ಅದಕ್ಕೇ. ಓಕೆ, ಇವಾಗ 16 ಬ್ಲಾಕ್ ನಮಗೆ ಸಿಕ್ಕಿದೆ. ಇಲ್ಲಿ ಮನೆಯೊಳಗೆ ಹೋಗೋಕ್ಕೆ ಈ ಜಾಗ ಮಾಡಬೇಕಿದೆ. ಓಕೆ, 1 2 3 4. ಇದೊಂದು ಏನಕ್ಕೆ ಹಿಂಗೆ ಬಿತ್ತು ನೋಡಿ. ಇದಕ್ಕೆ ಕರೆಕ್ಟಾಗಿ ಆಯ್ತಲ್ಲ. ಓಕೆ, ಇವಾಗ ನೋಡಿ, ಇದೇ ನಮ್ಮ ಮನೆಯ ಒಂದು ಚಿಕ್ಕ ಜಾಗ. ಇಲ್ಲೊಂದು ಕ್ರಾಫ್ಟಿಂಗ್ ಟೇಬಲ್ ಇಟ್ಬಿಡೋಣ ಬನ್ನಿ. ಒಂದು ಕ್ರಾಫ್ಟಿಂಗ್ ಟೇಬಲ್ನಲ್ಲಿ ನೋ ಪ್ಲೇಸ್ ಆಗಲ್ಲ, ಜಾಗ ಇಲ್ವಾ? ಇಲ್ಲ. ಓಕೆ, ಕ್ರಾಫ್ಟಿಂಗ್ ಟೇಬಲ್ ಪ್ಲೇಸ್ ಆಯಿತು. ಬ್ರಿಡ್ಜ್ ಪ್ರೆಷರ್ ಪ್ಲೇಟ್ ಇದೆಲ್ಲಿಗೆ ಹಾಕೋದಣ? ಇದೇನಕ್ಕೆ ಹಾಕೋದು? ಇದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಗುರು ಹಾಕೋಕ್ಕೆ. ಬ್ರಿಡ್ಜ್ ಬಟನ್. ಓಕೆ, ಹಾಕಿದೆ. ಯೂಸ್ ಏನಾಯಿತು? ಏನು ಯೂಸ್ ಇಲ್ಲ ಗುರು. ಪ್ರೆಷರ್ ಪ್ಲೇಟ್ ಹಾಕಿದೆ, ಬಟನ್ ಹಾಕಿದೆ, ಬಟನ್ ಹಾಕಿದೆ, ಬಟ್ ಯೂಸೇ ಇಲ್ಲ. ನನಗೇನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನಿದ್ದೆ ಬರ್ತಾಯಿದೆ, ಅದಕ್ಕೇ ನನಗೋಸ್ಕರ ಒಂದು 4-5 ಪ್ಲ್ಯಾಂಟ್ಸ್ ತಂದಿದ್ದೆ. ಎಲ್ಲೋಯ್ತದು ನೋಡಿ. ಈ 22 ಹೂವುಗಳಿದೆಯಲ್ಲ, ಈ ಹೂವುಗಳನ್ನ ತಂದಿದ್ದೆ ನನಗೋಸ್ಕರ. ಬನ್ನಿ, ಫಸ್ಟು ಮನೆ ಸುತ್ತಲೂ ಹೂವು ಹಾಕೋಣ ಅಂದರೆ ಹೂವು ಹಾಕೋಣ ಅಂತ. ಓಕೆನಾ? ಓಕೆ, ಇಲ್ಲಿರೋ ಈ ಕಟ್ಗೆ ನೋಡ್ದಾಕ್ಬಿಟ್ಟು ಎಂಟ್ರೆನ್ಸಲ್ಲಿ ಆ ಒಂದು ಹೂವು ಬೇಡ, ಹಿಂಗೆ ಹಾಕೊಂಡು ಹೋಗೋಣ ಹೂವನ. ಬನ್ನಿ, ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಯನ್ನು ನಾವು ಫುಲ್ ಡೆಕೋರೇಟ್ ಮಾಡ್ತೀವಿ ಇವತ್ತು. ಹಾಕೋಕ್ಕೆ ಆಗ್ತಾಯಿಲ್ವಲ್ಲ ಗುರು, ಹೂವನೇ ಹಾಕೋಕ್ಕಾಗ್ತಾಯಿಲ್ಲ. ಬ್ರಿಡ್ಜ್ ಪ್ರೆಷರ್ ಪ್ಲೇಟ್. ಇವಾಗ ನೋಡಿ ಎಷ್ಟು ಲ್ಯಾಗ್ ಹೊಡಿತು ನೋಡಿ ಫೋನು. ಇಲ್ಲೊಂದು ಬೆಡ್ಡ ಬರುತ್ತೆ ಈ ಜಾಗದಲ್ಲಿ. ಅದು ಬಿಟ್ಟರೆ ಒಂದು ಚೆಸ್ಟ್ ಮಾಡಬೇಕಿನ್ನ. ಚೆಸ್ಟನ್ನು ಆಮೇಲೆ ಮಾಡ್ತೀನಿ. ಓಕೆ, ಇದಕ್ಕೇನಾಯ್ತಪ್ಪ ನೋಡಿ. ಇದೂ ಹೂವುಗಳಿದೆ 2. ಈ ಹೂವು ನಾನು ಸ್ಟಾರ್ಟಿಂಗಲ್ಲಿ ಹಾಕೋಣ ಅಂತ ಅಂದ್ಕೋತೀನಿ. ಈ ಬ್ರಿಡ್ಜ್ ಪ್ರೆಷರ್ ಪ್ಲೇಟೆಲ್ಲ ನಂಗೆ ಇವಾಗ ಯೂಸ್ ಆಗೋದೇ ಇಲ್ಲ. ಬ್ರಿಡ್ಜ್ ಪ್ರೆಷರ್ ಪ್ಲೇಟ್ ಇಲ್ಲೋಗು. ಈ ಹೂವು ಬರಬೇಕು. ಇಲ್ಲಿ 4 ಹೂವು ಇದೆ. ಆಮೇಲೆ ನೆಕ್ಸ್ಟ್ ನಮ್ಗೆ ಏನೇನು ಬೇಡ, ಬ್ರಿಡ್ಜ್ ಬಟನ್ನು ಬೇಡ. 2 ಹೂವು ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಹೂವುಗಳು. ಇಲ್ಲಿ ತರಕಾರಿ ಹಾಕ್ಬೋದು ಅಂತ ಅಂದ್ಕೋತೀನಿ. ಹಾಕೋಕ್ಕಾಗ್ತಾ ಇಲ್ವಲ್ಲ. ಇದೊಂದು ತಗೊಂಬಿಡೋಣ ಕಟ್ ಮಾಡಿ. ನಾನು ಇವಾಗ ಐಡಿಯಾ ಫಸ್ಟು 2 ಇದಾಕೋಣ. ಯಾವುದದು? ಪಿಯೋನಿ ಅಂತಿದೆ ನೋಡಿ. ಇದೊಂದು ಪಿಯೋನಿ, ಇಲ್ಲಿ ಒಂದು ಪಿಯೋನಿ. ಮೋಸ್ಟ್ಲಿ ಅದ್ರ ಮೇಲೆ ಹಾಕೋಕ್ಕಾಗಲ್ಲ ಅಂದ್ಕೋತೀನಿ, ನಾವು ವುಡ್ ಮೇಲೆ. ಓಕೆ, ಇರಲಿ ಬಿಡಿ, ನಾವು ಇಲ್ಲೇ ಹಾಕೋತೀವಿ. 2 ಪಿಯೋನಿ, 2 ಪಿಯೋನಿ.
2 ಪಿಯೋನಿ ಪಕ್ಕದಲ್ಲಿ ಇವಾಗ ನಾನು ಹಾಕ್ತಾಯಿದ್ದೀನಿ ರೆಡ್ ರೋಸ್. ಹಾಕ್ತೀನಿ ರೆಡ್ ರೋಸ್. 1 ರೆಡ್ ರೋಸ್, 2 ರೆಡ್ ರೋಸ್. ಓಕೆನಾ? ನೋಡಿ, ಪಿಯೋನಿ ಪಕ್ಕದಲ್ಲಿ ರೆಡ್ ರೋಸ್. ನೆಕ್ಸ್ಟ್ ಇದ್ಯಾವುದೋ 2 ಇದೆ, ಯಾವ ಹೂವನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆ ಎಂಟ್ರೆನ್ಸನ್ನು ನೋಡಿದ್ರೆ ಯಾರಿಗಾದ್ರೂ ಅಷ್ಟೇ ಸಕ್ಕತ್ತಾಗಿದೆ ಅನ್ನಲೇಬೇಕು, ಆ ಥರ ಮಾಡ್ತೀನಿ ನೋಡಿ. ನೆಕ್ಸ್ಟು ಇಲ್ಲೊಂದು ಹಾಕೋಣ. ರೆಡ್ ರೋಸ್ 20 ಕಲೆಕ್ಟ್ ಮಾಡಿದ್ದೀನಿ ಗುರು. ನನಗೆ ಗೊತ್ತಿಲ್ಲ ಯಾವಾಗ ಕಲೆಕ್ಟ್ ಮಾಡಿದೆ ಅಂತ, ಬಟ್ 20 ಕಲೆಕ್ಟ್ ಮಾಡಿದ್ದೀನಿ. ಓಕೆ ಓಕೆ. ಈ ಕಡೆ ಎಲ್ಲ ಬೇಡ, ಇವೆಲ್ಲ ಎಕ್ಸ್ಟ್ರಾ ಆಯಿತು. ಕಾರ್ನರ್ಗೆ ಹಾಕಿದ್ದೀನಾ? ಇಲ್ಲ, ಕರೆಕ್ಟಾಗಿದೆ. 1 2 3 5 ಓಕೆ 6 7 8. ಓಕೆ ಗುರು, ಇವಾಗ ಫ್ಲವರ್ ಹಾಕಿದೆ. ಬನ್ನಿ ನೋಡೋಣ ಹಿಂಗಿದೆ ಮನೆ ಅಂತ. ವಾ, ಸಕ್ಕತ್ ಗುರು, ಸಕ್ಕತ್. ನೋಡಿ, ಹಿಂಗೆ ಬಂದರೆ ಈ ಕಡೆ ಎಲ್ಲ ಫ್ಲವರ್ಸು ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಈ ಕಡೆ ಎಲ್ಲ ಬಾರಿ ಬಾರಿ ಫ್ಲವರ್ ಹಾಕಿದ್ದೀನಿ, ಇಲ್ಲೂ ಫ್ಲವರ್ಗಳು ಹಾಕಿದ್ದೀನಿ. ನಾನು ಅನ್ಕೋತಿದ್ದೀನಿ ಫ್ಲವರಲ್ಲೇ ಫೆನ್ಸಿಂಗ್ ಮಾಡಿಬಿಡೋಣ ಅಂತ. ಫೆನ್ಸ್ಗೆಲ್ಲ ಸುಮ್ಮನೆ ಇವಾಗ ಅದು ಕ್ರಾಫ್ಟಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಡೈರೆಕ್ಟಾಗಿ ಫ್ಲವರಲ್ಲೇ ಫೆನ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಗುರು ಕಲೆ ಅಂದರೆ. ಇದು ನನ್ನ ಫ್ಲವರ್ ಫೆನ್ಸಿಂಗ್, ಹೊಸ ಸ್ಟೈಲ್ ಇದು, ನಾನು ಕಂಡುಹಿಡಿದಿದ್ದು ಫ್ಲವರ್ ಫೆನ್ಸಿಂಗ್. ಓಕೆ ನೋಡಿ, ಇವಾಗ ಈ ಕಡೆ ನಮ್ಮ ಫ್ಲವರ್ದು ಗೇಟ್ ಅಂದ್ಕೊಳ್ಳೋಣ. ಈ ಕಡೆ ಎಲ್ಲ ಫೆನ್ಸಿಂಗು ಯಾರು ಹೋಗ್ಬೋದಾ? ಓಕೆ, ಬೇರೆ ಪ್ರಾಣಿಗಳು ಬರಲ್ಲ ಅಂದ್ಕೋತೀನಿ ಫ್ಲವರ್ ನೋಡಿದ್ರೆ ಎದುರುಕೊಂಡು. ಈ ಕಡೆಯೂ ಕೂಡ ಫ್ಲವರ್, ಈ ಕಡೆಯೂ ಕೂಡ ಮನೆ. ಫ್ಲವರ್ ಅಂತೀನಿ, ಈ ಕಡೆ ಫ್ಲವರು, ಈ ಕಡೆ ಮನೆ. ಇಲ್ಲಿಂದ ನೋಡಿದ್ರೆ ಮನೆ ಏನು ಸಕ್ಕದಾಗಿ ಕಾಣಿಸುತ್ತೆ ಅಲ್ವಾ? ಬನ್ನಿ, ಇಲ್ಲೊಂದು ಲೈನ್ ಇನ್ನೂ ಕಟ್ ಮಾಡಬೇಕು. ಮಾಡಲ್ಲ, ಇದೆಷ್ಟು 2 ಇದೆಯಾ? ಇಲ್ಲ, ಇದೊಂದು ಮಾಡಬೇಕಲ್ಲ. ಕಡ್ಡಿ ತಗೊಂಡು ಮೊದಲು ಇದನ್ನು ಕಟ್ ಮಾಡಿಬಿಡೋಣ. ಸ್ಟಿಕ್ ಬಂದಿದೆಯಾ ಕೈಗೆ? ಬಂದಿದೆಯಾ? ಓಕೆ, 1 2 ಒಂದೇ ಸತಿಗೆ. ವಾವ್, ಏನು ಗುರು ಇದು, ಒಂದೇ ಸತಿಗೆ ಓಪನ್ ಆಗೋಯ್ತು. ಬಾರಿ ಇದೆ ಅಲ್ಲ. ಇವಾಗ ಹಿಂದೆ ಕಿಟಕಿಯಲ್ಲಿ ಒಂದು ವಿಂಡೋ ಇದ್ದಿದ್ರೆ, ಬಟ್ ಬೇಡ ಈ ಟೈಮಲ್ಲಿ ವಿಂಡೋ ಎಲ್ಲ ಫಸ್ಟೇ ಚಳಿಗಾಲ, ಗಾಳಿ ಗೀಳಿ ಬಂದ್ಬಿಟ್ಟು ಆಮೇಲೆ ಸೊಳ್ಳೆ ಕಚ್ಬಿಟ್ರೆ ಡೆಂಗ್ಯೂಯಿಂದ ಒದಲಾಡಬೇಕು ಫಸ್ಟೇ. ಓಕೆ, ಇನ್ನು 8 ಫ್ಲವರ್ ಮಿಕ್ಕಿದೆ. ಇಲ್ಲಿ ಹಾಕೋಕ್ಕಾಗಲ್ಲ ಫ್ಲವರ್ನ, ಬಟ್ ಡರ್ಟ್ ಮೇಲೆ ಹಾಕ್ಬೋದು. ಇಲ್ಲಿ ಹಾಕ್ಬಿಡ್ತೀನಿ ಒಂದು. ಕನ್ಫ್ಯೂಸ್ ಆಗ್ಬಿಟ್ಟು ಡರ್ಟ್ ಹಾಕೋಗಿ ಇದಾಗ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಅಂತ ಕಾಯೋಣ ಇರಿ ಗೈಸ್. ಅರ್ಲಿ ಮಾರ್ನಿಂಗಲ್ಲಿ ಇಷ್ಟು ಅರ್ಲಿ ಮಾರ್ನಿಂಗ್ ಅಂತ ಕಾಯೋಣ ಅಂದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ಆಗೋಯ್ತು ನೋಡಿ ಮೈನ್ ಕ್ರಾಫ್ಟಲ್ಲಿ. ಇದು ನನ್ನ ಮಾತಿನ ಪವರ್ ಅಂದರೆ. ಓಕೆ, ಇವಾಗ ಇಲ್ಲೊಂದು ಕೆಂಪು ಕಲರ್ನ ಹೂವು, ಇನ್ನು 7 ಇದೆ ಅಲ್ಲ, ಈ ಕಡೆನೂ ಹಾಕೋಣ ಬನ್ನಿ ಗೈಸ್. ಹೂವು ಇರಬೇಕಾದ್ರೆ ಹಾಕಲ್ಲ, ಇಲ್ಲದೆ ಇರ್ಬೇಕಾದ್ರೆ ಆಮೇಲೆ ಹುಡುಕ್ಬೇಕಾಗುತ್ತೆ, ಆಮೇಲೆ ಬಿಸಾಕ್ಬಿಟ್ಟು. ಯಾವಾಗಲೂ ಹಂಗೆ ಆಗೋದು, ಹುಡುಕ್ತಾ ಇರ್ತೀನಿ, ಸಿಗೋದೇ ಇಲ್ಲ. ಬೇಕಂದಾಗ ಮಾತ್ರ ಸಿಗಲ್ಲ, ಬೇರೆ ಟೈಮಲ್ಲೆಲ್ಲ ಸಿಗುತ್ತೆ. ಓಕೆ, ಇವಾಗ ಫೈನಲಿ ಎಲ್ಲನೂ ಹಾಕಿ ಇವಾಗ ಹೂವು ಹಾಕುವ ಸಮಯ ಬಂದೇ ಬಿಡ್ತು. 1 2 3 ನೆಕ್ಸ್ಟು 4 5 6 ಪ್ಲಸ್ ಒಂದು 7 ಎಲ್ಲ ಕಣ. 7ನೇದು ಇಲ್ಲಿ ಹಾಕ್ಬಿಡೋಣ ಹೂವು. ಇವಾಗ ಹೂವಾಗಿವಾಗ ಮಿಕ್ಕಿದೆಯಾ? ಸೀಡ್ಸ್ನ ಮೋಸ್ಟ್ಲಿ ಪ್ಲವಿಂಗ್ ಯೂಸ್ ಆಗುತ್ತೆ, ಬಟ್ ಪ್ಲವಿಂಗ್ ನನಗೆ ಗೊತ್ತಿಲ್ಲ. ಓಕೆ, ಇನ್ನೂ ಇದೆಯಲ್ಲ ಗುರು ಹೂವು, ಇಲ್ಲಿಲ್ವಾ? ಇದು ಚಿಕ್ಕ ಹೂವು, ಮಧ್ಯದಲ್ಲಿ ಚಿಕ್ಕ ಹೂವು, ಇಲ್ಲೊಂದು 2-3 ಚಿಕ್ಕ ಹೂವು ಹಾಕ್ತೀನಿ ನೋಡಿ. ಓಕೆ, ಚಿಕ್ಕ ಹೂವು ಇದೆ. ಇವಾಗ ಫೈನಲಾಗಿ ನಮ್ಮ ಇದು ಏನಪ್ಪ ಅದು ಗಾರ್ಡನ್ನು ಕಮ್ ಹೌಸ್ ರೆಡಿ ಆಯಿತು. 2 ಇದ್ದಿದ್ದಾ? ಓಕೆ, ಫೈನಲಿ ಇವಾಗ ನಮ್ಮ ಗಾರ್ಡನ್ ಕಮ್ ಹೌಸ್ ರೆಡಿ ಆಯಿತು. ಇದನ್ನು ನೋಡೋಕ್ಕಿಂತ ಮುಂಚೆ ಫಸ್ಟ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲ ಲೈಕ್ ಮತ್ತು ಶೇರ್ ಮಾಡಿಲ್ಲ ಅಂದರೆ ಲೈಕ್ ಮತ್ತು ಶೇರನ್ನು ಕೂಡ ಮಾಡ್ಕೊಳ್ಳಿ. ಬನ್ನಿ ಗೈಸ್ ನೋಡೋಣ ಇವಾಗ. ಓಕೆ, ಈ ಕಡೆನೂ ರೆಡ್ ರೋಸಸ್, ಈ ಕಡೆನೂ ರೆಡ್ ರೋಸಸ್, ಏನಿದೆ ಅಲ್ಲ ನೋಡೋಕ್ಕೆ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೆರಡು ಸಾವಂತಿಗೆ ಹೂವನ್ನ ಹಾಕಿದ್ದೀನಿ. ನೆಕ್ಸ್ಟು
ಇಲ್ಲಿ ಹೂವುಗಳು, ಇಲ್ಲೂ ಕೂಡ ಹೂವುಗಳು. ಮನೆ ಒಳಗಡೆ ಏನಿಲ್ಲ ಬಿಡಿ, ಅದನ್ನ ನೋಡ್ಬಿಡಿ. ಕಾಮನ್ ಆಗಿ ಮನೆ ಒಳಗಡೆ ಇರೋದೇ ಒಂದು ಏನಂತಾರೆ ಇದನ್ನು, ಅದನ್ನೇನೋ ಅಂತಾರೆ, ಅದು ಹೆಸರೇ ಮರ್ತೋಯ್ತು. ಅದು ಒಂದಿದೆ ಮನೆ ಒಳಗಡೆ ಅಷ್ಟೇ. ಅದು ಬಿಟ್ಟರೆ ಮನೆಯೆಲ್ಲ ಖಾಲಿ ಇದೆ. ಅಂದರೆ ಇಲ್ಲಿ ಒಳಗಡೆ ಏನು ಇಕ್ಕೋಕ್ಕೋಗಲ್ಲ, ಬಟ್ ನಾರ್ಮಲಾಗಿ ಒಂದು ಬೆಡ್ ಹಾಕ್ಕೊಂಡು ಮಲ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಈ ಮನೆದು ವೀಡಿಯೋ, ಈ ಮನೆ ಮತ್ತು ಅದರ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಮನೆಗೋಸ್ಕರ, ನನಗೋಸ್ಕರ ಅಲ್ಲ, ಮನೆಗೋಸ್ಕರ ಆದರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಜೊತೆ ಇದೇ ಥರ ಒಂದು ಹೊಸ ಮೈನ್ಕ್ರಾಫ್ಟ್ ವೀಡಿಯೋನ ತರ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂದರೆ, ಮನೆ ಕಟ್ಟಬೇಕಾ, ಇಲ್ಲಾಂದರೆ ಒಂದು ಜಂಗಲ್ ಥರ ಏನಾದ್ರು ಝೂ ಥರ ಮಾಡಬೇಕಾ, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕಾ, ಟ್ರೀ ಹೌಸ್ ಮಾಡಬೇಕಾ, ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ. ಅಲ್ಲಿ ಗಂಟ ಹುಷಾರು. ಥ್ಯಾಂಕ್ ಯು ಗೈಸ್.